ಚಂದನ್ಪುರ್ ಕಾಡಲ್ಲಿ ಒಂದು ಕತ್ತೆ ಏನೋ ಯೋಚನೆ ಮಾಡ್ಕೊಂಡು ನಡ್ಕೋತಾ ಹೋಗ್ತಿರುತ್ತೆ. ಯಾವ ಕಡೆ ಎಲ್ಲಿಗ್ ನಡ್ಕೊಂಡು ಹೋಗ್ತಿದೆ ಅಂತ ಅದಕ್ಕೂ ಸ್ವಲ್ಪನೂ ನೆನಪೂ ಇಲ್ಲ. ಅದ್ರ ಮುಂದೆನೆ 3 ಜಂತುಗಳು ನಡ್ಕೊಂಡ್ ಬರತ್ತೆ. ರಾಮು ಆನೆ, ಎತ್ತು ಮತ್ತೆ ಕುರಿ ಬರ್ತಿತ್ತು. ಅದು ಸಡನ್ ಆಗಿ ರಾಮು ಆನೆನ ಹೋಗಿ ಗುದ್ದಿ ಕೆಳಗಡೆ ಬಿಟ್ಬಿಡುತ್ತೆ. ಅರೆ ಡಂಕಿ ಅಣ್ಣ, ಆರಾಮಾಗಿ ಏನ್ ಆಲೋಚನೆ ಮಾಡ್ತಿದ್ಯಾ? ಅರೆ ರಾಮು ಅಣ್ಣ, ನಿನಗೆ ಗೊತ್ತಲ್ಲ, ನಮ್ಮ ಅಗಸನ್ ಒಂದು ನಾಯಿ ಇದೆ ಅಲ್ಲ, ಮೋತಿ. ನಿನ್ನೆ ನಾವು ಹೊರಗಡೆ ಕುತ್ಕೊಂಡಿದ್ವಿ. ನೋಡೋ ಮೋತಿ, ಏಯ್ ಕಳ್ಳರು ಬರ್ತಿಯಾರೆ, ಹೋಗ್ಲಿ ಓನರಿಗೆ ತಿಳಿಸು. ಅವನು ಒಳಗೆ ಬಂದ ನಂತರ ಮತ್ತೆ ಬೊಬ್ಬೆ ಹೊಡಿತೀನಿ. ನನ್ನ ಕೆಲಸ ನಂಗೆ ಕಲಿಸ್ಬೇಡ. ಸರಿ, ಹಾಗಾದ್ರೆ ನೀನು ಎಲ್ಲಿಸ್ಲಿಲ್ಲ ಅಂದ್ರೆ ನಾನೇ ಎಬ್ಬಿಸ್ತೀನಿ ಓನರ್ನ. ಈಗ ಹೇಳಿ ನಾನು ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದೆ. ಅರೆ ಇದಕ್ಕೇನಾಯ್ತು? ರಾತ್ರಿ ನಾವು ಮಲಗಕ್ ಬಿಡಲ್ವಲ್ಲ. ನನ್ನ ಓನರ್ ಬಂದು ನನ್ನನ್ನು ಸರಿಯಾಗಿ ಹೊಡೆದ. ಇದನ್ನ ಮೋತಿ ಗಮ್ಮತ್ತಲ್ಲಿ ನೋಡ್ತಿತ್ತು. ಇದಂತೂ ನಿನ್ ಮೇಲೆ ತುಂಬಾ ತಪ್ಪಾಗಿದೆ. ತಪ್ಪಂತೂ ಆಗಿದೆ. ನನ್ನ ಹತ್ರ ಅದಕ್ಕೆ ಪ್ಲಾನ್ ಇದೆ, ನನ್ನ ರಿವೆಂಜ್ನ ತಗೊಳಕ್ಕೆ. ಹೌದಾ? ಹೇಳು ಹೇಳು, ನಮ್ಗೆ ಹೇಳು. ನಾನ್ ನಿಮ್ಮ ಫ್ರೆಂಡ್ಸ್ ಅಲ್ವಾ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಈ ಕತ್ತೆ ಇವರೆಲ್ಲರಿಗೂ ಏನಂತ ಹೇಳುತ್ತೋ ಅದಕ್ಕೆ ಗೊತ್ತಿಲ್ಲ. ಸಾಯಂಕಾಲ